ಇದು ಒಂದು ಆದಂಥ ಘಟನೆ ಇದು. ಒಂದು ಬಾರಿ ದೆಹಲಿಯಿಂದ ದಂಪತಿಗಳಿಬ್ಬರು ವಾರಣಾಸಿಗೆ ಹೊರಟಿದ್ರು. ಅವ್ರಿಗೆ ಹೋಗ್ತಿರೋದು ಮೊದಲನೇ ಸಲ. ವಾರಣಾಸಿಯಲ್ಲಿ ಯಾರ ಪರಿಚಯನೂ ಇಲ್ಲ ಅವರಿಗೆ. ಏನು ಮಾಡೋದು ಅಂತ ವಿಚಾರ್ತಿರುವಾಗ ಅವ್ರಿಗೆ ನೆನಪಾಯ್ತು, ಓಹೋ, ನಮ್ಮ ಗೆಳೆಯ ಒಬ್ಬರು ರಸ್ತೋಗಿ ಅಂತಿದ್ದಾರೆ. ಅವರು ಹಿಂದೊಮ್ಮೆ ತಮ್ಮ ಅಣ್ಣನೋ ತಮ್ಮನೋ ವಾರಣಾಸಿಯಲ್ಲಿ ಇರೋದನ್ನು ಹೇಳಿದ ನೆನಪಿತ್ತು. ಇವ್ರು ತಕ್ಷಣವೇ ರಸ್ತೋಗಿಯ ಮನೆಗೆ ಹೋದರು. ತಮ್ಮ ವಾರಣಾಸಿ ಪ್ರಯಾಣದ ಬಗ್ಗೆ ತಿಳಿಸಿದರು. ಆಗ ರಸ್ತೋಗಿಯವರು, ನೀವ್ಯಾಕೆ ಚಿಂತೆ ಮಾಡ್ತೀರಿ, ನನ್ನ ತಮ್ಮ ವಾರಣಾಸಿಯಲ್ಲಿ ಇದ್ದಾನೆ, 20 ವರ್ಷದಿಂದ ಅಲ್ಲೇ ಇದ್ದಾನೆ, ಒಂದು ದೊಡ್ಡ ಮನುಷ್ಯ ಈಗ ಅವನು, ನಿಮಗೆಲ್ಲ ಸರಿಯಾದ ಅನುಕೂಲ ಮಾಡಿಕೊಡ್ತಾನೆ, ಚಿಂತೆ ಮಾಡಬೇಡಿ ಅಂತ ಹೇಳಿ ತನ್ನ ತಮ್ಮನಿಗೆ ಒಂದು ಪರಿಚಯದ ಪತ್ರ ಬರೆದು ಅದರೊಳಗೆ ಈ ದಂಪತಿಗಳು ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು, ಅವರು ತುಂಬ ಆದರದಿಂದ ನೋಡಿಕೊಂಡು ಎಲ್ಲ ಸಹಾಯ ಮಾಡಬೇಕು ಅಂತ ಒತ್ತಾಯ ಮಾಡಿ ಬರೆದಿದ್ರು. ಆಗಿನ ಕಾಲ ಸ್ವಾಮಿ, ಟೆಲಿಫೋನು ಮೊಬೈಲು ಇಲ್ಲದೆ ಇರುವಂಥ ಕಾಲ. ಇವರು ನನ್ನ ಹೆಂಡತಿ ಪತ್ರ ಹಿಡ್ಕೊಂಡು ದೆಹಲಿಯಿಂದ ಹೊರಟು ವಾರಣಾಸಿ. ಪ್ರವಾಸ ಬಹಳ ಕಷ್ಟ ಆಗಿತ್ತು. ಬಸ್ ಪ್ರವಾಸ, ವಿಪರೀತ ಬಿಸಿಲು. ಬಸ್ಸಲ್ಲಿ 50 ಜನರ ಬದಲಾಗಿ 100 ಜನ ತುಂಬಿಕೊಂಡಿದ್ದಾರೆ. ನಡುವೆ ಊಟಕ್ಕೊಂದು ಕಡೆ ನಿಲ್ಲಿಸಿದ ಅವನು ಬಸ್ಸು. ಅಲ್ಲಿ ಊಟ ಮಾಡೋ ಸಾಧ್ಯವೇ ಇರಲಿಲ್ಲ, ಅಷ್ಟು ಕೊಳಕು ಜಾಗ. ಅಂತೂ ಇಂತೂ ವಾರಣಾಸಿ ಮುಟ್ಟಿದಾಗ ಸಂಜೆ 4 ಗಂಟೆ. ತಮ್ಮ ಗಂಟು ಮೂಟೆ ಕಟ್ಕೊಂಡು ಕೆಳಗೆ ಇಳಿದಾಗ ಅವ್ರು ಯಾವ ಶಕ್ತಿನೂ ಉಳಿದಿರಲಿಲ್ಲ. ಇನ್ನು ರಸ್ತೋಗಿಯವ್ರ ಮನೆ ಹೇಗೆ ಹುಡುಕೋದಪ್ಪ ಅಂತ ಚಿಂತೆ ಮಾಡಿ ಗಂಡ ತಮ್ಮ ಜೇಬಿನಿಂದ ರಸ್ತೋಗಿಯವ್ರ ಅಣ್ಣ ಕೊಟ್ಟಿದ್ರಲ್ಲ ಪತ್ರ, ಅದನ್ನು ತೆಗೆದು ನೋಡಿದರು. ಆ ಲಕೋಟೆ ಮೇಲೆ KP ರಸ್ತೋಗಿ, ಮಾಧವನಗರ, ವಾರಣಾಸಿ ಅಂತ ಬರೆದಿತ್ತು. ಅದ್ಮೇಲೆ ಯಾವ ಫೋನ್ ನಂಬರು ಇಲ್ಲ, ಏನಿಲ್ಲ. ಇಷ್ಟೇ ವಿಳಾಸ ಸಾಕಾ ಅಂತ ಆತಂಕ ಈಗ ಕಾಡೋಕೆ ಶುರು ಮಾಡ್ತು. ಅವಾಗ ಗೊತ್ತಿಲ್ಲ, ಬರೆದು ತಿಟ್ಕೊಂಡಿದ್ದಾರೆ ಜೇಬಲ್ಲಿ. ಇಷ್ಟು ಅಡ್ರೆಸ್ ಸಾಕಾಗತ್ತಾ ಇದು ಅಂತ ನೋಡಿದ್ರು. ಇವರು ಸಾಮಾನು ಸಹಿತ ನಿಲ್ದಾಣ ಇಳಿದ ತಕ್ಷಣ 10 ಜನ ರಿಕ್ಷಾ ಚಾಲಕರು ಬಂದರು. ಬನ್ನಿ 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 ಅಂತ. ಅವ್ರು ನಿವಾರಿಸೋದೇ ಕಷ್ಟ ಅನ್ಸ್ಬಿಡ್ತು. 2-3 ಜನ ರಿಕ್ಷಾ ಚಾಲಕರು ಅಡ್ರೆಸ್ ನೋಡಿದ್ರು. ಇದು ಸರಿ ಇಲ್ಲ ಸ್ವಾಮಿ, ಬರೀ ಮಾಧವನಗರ ಅಂದ್ರೆ ಹೇಗೆ, ಯಾವ ಕ್ರಾಸು ಯಾವ ಮೇನ್ ಗೊತ್ತಿಲ್ಲಲ್ಲ ಅಂತ ಹೋಗ್ಬಿಟ್ರು. ಒಬ್ಬ ಮಾತ್ರ ನೋಡ್ದ, ನನಗೆ ಗೊತ್ತು, ಬನ್ನಿ ಅವ್ರ ಮನೆ ಅಂದ. ಎಲ್ಲ ಸಾಮಾನು ಹಾಕ್ಕೊಂಡು ಅವ್ರನ್ನ ಕರ್ಕೊಂಡು ಹೊರಟ. ಇವ್ರಿಗೆ ಆತಂಕ, ಇವ್ನು ಯಾವನೋ ಏನೋ ಗೊತ್ತಿದೆ ಅಂತಾನೆ. ವಾರಣಾಸಿಯಲ್ಲಿ ಸಣ್ಣ ಸಣ್ಣ ರಸ್ತೆಗಳು, ಆ ರಸ್ತೆ ರಿಕ್ಷಾ ನುಗ್ಗಿಸ್ಕೊಂಡು ಕೊನೆಗೆ ಒಂದು ಮನೆ ಮುಂದೆ ನಿಲ್ಲಿಸ್ದ. ಇದೇ ನೋಡಿ ನಿಮ್ಮ ವಿಳಾಸದ ಮನೆ, ರಸ್ತೋಗಿ ಅಂತ ಬರೆದಿದ್ದಾರೆ ಮನೆ ಮುಂದೆ ಅಂತ ಹೇಳ್ದ. ಆಯ್ತು ಬಿಡಪ್ಪ ಅಂತ ತನ್ನ ಬಾಡಿಗೆ ತೊಗೊಂಡು ಹೊರಟೋದ. ಈ ದಂಪತಿಗಳು ಮನೆ ಬಾಗಿಲು ತಟ್ಟಿದಾಗ ಒಬ್ಬ ಮಧ್ಯ ವಯಸ್ಸಿನ ಮಹಿಳೆ ಬಾಗಿಲ ತೆಗೆದ್ರು. ಅವ್ರ ಹಿಂದೆ ಅವ್ರ ಗಂಡ. ಇವರು ತಮ್ಮ ಪರಿಚಯ ಹೇಳ್ಕೊಂಡು ತಾವು ಪಂತ್ ತತ್ರ ಕೊಟ್ರು. ಅದನ್ನು ಓದಿದ ಮನೆ ಆತ ಒಂದು ಕ್ಷಣ ಗಲಿಬಿಲಿ ಆದಂಗೆ ಅನಿಸ್ತು. ಅವ್ನ ಕಣ್ಣಲ್ಲಿ ಚೂರು ಗಲಿಬಿಲಿ ಕಾಣಿಸ್ತು. ಮರುಕ್ಷಣವೇ ನೆಕ್ಬಿಟ್ಟು ಬನ್ನಿ 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 ಗೊತ್ತಾಯ್ತು ಬನ್ನಿ ಕರ್ಕೊಂಡು ಹೋದ್ರು. ಒಳಗೆ ಕೂಡಿಸಿದ್ರು. ತುಂಬ ಆಯಾಸ ಆಗಿರ್ಬೇಕು ನಿಮಗೆ ಅಂತ ಹೇಳಿ ಒಳಗಡೆ ಹೋಗಿ ಹೆಂಡತಿಗೆ ಹತ್ರ ಮಾತಾಡಿದರು. ಸ್ವಲ್ಪ ಹೊತ್ತಿಗೆ ಚಹಾ ತಂದು ಕೊಟ್ಟರು. ಸ್ನಾನಕ್ಕೆ ವ್ಯವಸ್ಥೆ ಮಾಡಿದರು. ಇವರು ಸ್ನಾನ ಮಾಡೋದ್ರೊಳಗೆ ಬಿಸಿ ಬಿಸಿ ಅಡಿಗೆ ಆಗಿತ್ತು. ದಂಪತಿ ಊಟ ಮಾಡಿ ವಿಶ್ರಾಂತಿ ಪಡ್ಕೊಂಡ್ರು. ಮತ್ತು ರಾತ್ರಿ ಹೊತ್ತಿಗೆ ಒಳ್ಳೆ ಊಟ ತಯಾರಾಗಿತ್ತು. ನಿದ್ರೆ ಮಾಡಿ ಆಯಾಸ ಆಗಿದೆ ಪ್ರವಾಸ ಅಂತ ತುಂಬ ಕಾಳಜಿ ಮಾಡಿದರು. ಮರುದಿನ ಬೆಳಿಗ್ಗೆ ದಂಪತಿಗಳಿದ್ದಾಗ 8:30 ಗಂಟೆ. ಸ್ನಾನ ಮಾಡಿ ತಿಂಡಿ ತಿಂದಮೇಲೆ ಮನೆ ಯಜಮಾನ್ರು ಹೇಳಿದರು, ನೀವು ಎಲ್ಲಿಗೆ ಹೋಗಬೇಕಾಗಿತ್ತು ಅಂತ ನನಗೆ ಗೊತ್ತಾಗಿದೆ, ನೀವನ್ನಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದರು. ದಂಪತಿಗಳು ಮುಖ ನೋಡ್ಕೊಂಡ್ರು. ಏನಿದು ಅಂದರು. ಅವ್ರು ಹೇಳಿದರು, ನಾನು ರಸ್ತೋಗಿನೇ ನಿಜ, ಆಗ ನೀವು ತಿಳ್ಕೊಂಡ ವ್ಯಕ್ತಿ ನಾನಲ್ಲ. ನಿಮ್ಮ ರಸ್ತೋಗಿ ಬೇರೆ ಇದ್ದಾರೆ. ನಿಮಗಾದಂಥ ಆಯಾಸ ಕಷ್ಟ ನೋಡಿ ನಿಮ್ಮನ್ನು ಹೊರಗೆ ಕಳಿಸೋದಕ್ಕೆ ಮನಸ್ಸು ಬರಲಿಲ್ಲ. ಇವತ್ತು ಬೆಳಗ್ಗೆ ಹೋಗಿ ನೀವು ಯಾರ ಮನೆಗೆ ಹೋಗ್ಬೇಕಂತಿದ್ದೀರಲ್ಲ ರಸ್ತೋಗಿ ಅವ್ರ ಮನೆ ಹುಡ್ಕೊಂಡು ಬಂದಿದ್ದೆ ನಾನು. ನಂತರ ಅದಾದ ಅವರಿಬ್ಬರನ್ನು ಕರ್ಕೊಂಡು ಅವರೇ ಹೋಗಿ ಆ ರಸ್ತೋಗಿ ಅವ್ರ ಮನೆಗೆ ಬಿಟ್ಟು ಬಂದರು. ಆದರೆ ನಿಜವಾಗಿಯೂ ಅವ್ರಿಗಿಂತ ಇವರೇ ಹೆಚ್ಚು ಪ್ರಿಯರಾಗಿ ಉಳಿದ್ರು. ಸ್ವಾಮಿ, ಇದು ನಮ್ಮ ಭಾರತೀಯ ಆತಿಥ್ಯದ ಮಾದರಿ. ಇದು ಎಷ್ಟೋ ಸಲ ಬೇಕಾದವ್ರು ಬಂದ್ರೇನೆ ಮುಖ ಗಂಟು ಹಾಕ್ಕೊಂಡು ಯಾವಾಗ ಹೋಗ್ತಾರೋ ಅನ್ಕೊಂತಿರ್ತೀವಿ. ಅಂಥದ್ರೊಳಗೆ ಯಾರೋ ಗೊತ್ತಿಲ್ಲದವ್ರು ಬಂದಾಗ ಅವ್ರಿಗೆ ಅನಾನುಕೂಲ ಆಗಬಲ್ಲ ಅಂತ ನೋಡಿಕೊಂಡು ಕಾಳಜಿ ಮಾಡಿ ಮರುದಿವಸ ಅವ್ರು ಎಲ್ಲಿ ಹೋಗಿ ಮುಟ್ಸೋದಿದೆಯಲ್ಲ, ಇದು ಭಾರತೀಯ ಸಂಪ್ರದಾಯದ ಆತಿಥ್ಯ. ಎಲ್ಲ ಕಡೆಗೂ ಹಾಗಿರಲಿ ಅಂತ ನಮ್ಮ ಅಪೇಕ್ಷೆ.